ನಿಮ್ಮ ಮನೆಯಲ್ಲಿ ನೀವು ನಾಯಿ ಸಾಕಿದ್ರೆ ನಿಮಗೆ ಕಷ್ಟಗಳು ಯಾವತ್ತೂ ಬರೋದಿಲ್ಲ. ಕೆಲವರಿಗೆ ಕಾಮ್ನೆಸ್ ಮೈಂಡ್ ತುಂಬಾ ರಿಲೀಫ್ ಆಗುತ್ತೆ. ಇದರಿಂದ ನಾನು ಹೇಳ್ತೀನಿ ಏನೇನಂತ, ತುಂಬಾ ಇಂಪಾರ್ಟೆಂಟ್ 3 ಅನುಕೂಲಗಳು ಏನೇನಂತ ಹೇಳ್ತೀನಿ, ಬನ್ನಿ. ನಿಮ್ಮ ಮನೆಯಲ್ಲಿ ನಾಯಿ ಏನಾದ್ರು ಸಾಕಿದ್ರೆ ಅಂತ ತಿಳ್ಕೊಳ್ಳಿ. ಅದು ಎಷ್ಟು ಅಲರ್ಟ್ ಆಗಿರುತ್ತೆ ಒಂದ್ಸತಿ ಅಬ್ಸರ್ವ್ ಮಾಡಿ. ಒಂದ್ ಕಡೆ ನೀವು ಕುತ್ಕೊಳ್ಳೋದಿಲ್ಲ, ಅದು ಯಾರೇ ಬಂದ್ರು ಕೂಡ ಅವ್ರನ್ನ ನೋಡುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ದೃಷ್ಟಿ ನಿಮ್ಮ ಮನೆ ಮೇಲೆ ಬೀಳೋದಿಲ್ಲ. ನಿಮ್ದು ಏನೇ ಬಿಸ್ನೆಸ್ ಇರ್ಲಿ ಅದ್ರ ಕೂಡ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಕಾಯಿಲೆಗಳು ಯಾರ ಕಣ್ಣು ಅಂದ್ರೆ ಡೈರೆಕ್ಟ್ ದೃಷ್ಟಿ ದೋಷ ಅಂತಾರಲ್ಲ, ಆ ಒಂದು ಕಣ್ಣುಗಳು, ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳೋದಿಲ್ಲ. ಫಸ್ಟ್ ಆ ನಾಯಿನೇ ಪ್ರತಿಯೊಬ್ಬರಿಗೂ ಅಬ್ಸರ್ವ್ ಮಾಡ್ತೀನಿ ನಿಮ್ಗಿಂತ ಮೊದಲು. ನೈಟು ಕೂಡ ನೀವು ಸ್ವಲ್ಪ ಸಣ್ಣ ಶಬ್ದ ಮಾಡಿದ್ರು ಕೂಡ ಫಸ್ಟ್ ಎಚ್ಚರ ಆಗೋದೇ ನಾಯಿ, ನೀವಲ್ಲ. ಇದು ತುಂಬಾ ಜನ ಅಬ್ಸರ್ವ್ ಮಾಡಿರ್ತೀರಾ. ಈ ಒಂದು ನಾಯಿ ಇದೆ ಅಲ್ಲ, ಭೈರವ ಮಹಾರಾಜನ ಒಂದು ವಾಹನ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಭೈರವ ಮಹಾರಾಜರ ಒಂದು ಆಶೀರ್ವಾದ ನಿಮ್ ಮೇಲೆ ಯಾವಾಗ್ಲೂ ಇರುತ್ತೆ. ನಿಮ್ ಜೊತೆ ಇತ್ತಂದ್ರೆ ನಿಮ್ಗೆ ಒಂಥರ ರಕ್ಷಣೆ ಮಾಡ್ದಂಗೆ ಅದೊಂದು ನಾಯಿ ಇದ್ರೆ. ಯಾರ ಮನೆಯಲ್ಲಿ ನಾಯಿ ಸಾಕಿರ್ತಾರೆ ನೋಡಿ, ಆ ಮನೆ ಸುತ್ತಮುತ್ತ ನಕಾರಾತ್ಮಕ ಶಕ್ತಿಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೈಟ್ ತುಂಬಾ ರಾತ್ರಿ 12 ಗಂಟೆ 1 ಗಂಟೆ ಟೈಮಲ್ಲಿ ನಾಯಿ ಬೊಗಳ್ತಾ ಇರ್ತವೆ, ನೀವು ನೋಡಿರ್ತೀರಾ. ಆ ನಕಾರಾತ್ಮಕ ಶಕ್ತಿಗಳು ಬಂದಾಗಲೇ ಅವೆಲ್ಲ ಬೊಗಳೋದು ನಾಯಿಗಳು. ಆಕ್ಚುಲಿ ಹೇಳ್ಬೇಕಂದ್ರೆ ಸೈಂಟಿಫಿಕ್ ಆಗಿ ಬೇರೆ ಕಾರಣ ಇರಬಹುದು, ಬಟ್ ತುಂಬಾ ಜನ ಹೇಳೋ ಪ್ರಕಾರನು ಈ ತರ ಇದೆ. ನಕಾರಾತ್ಮಕ ಶಕ್ತಿಗಳು ಬಂದಾಗ ನಾಯಿಗಳು ಆ ಬೊಗಳ್ತವೆ, ಬೊಗಳಿದ ತಕ್ಷಣನೇ ಆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆ ಸುತ್ತಮುತ್ತ ಇದ್ರೂ ಹೋಗ್ತವೆ ಅಂತ. ಇದರಿಂದ ತುಂಬಾ ಒಂದು ಬೆನಿಫಿಟ್ಸ್ ಇದಾವೆ ನಾಯಿ ಸಾಕೋದ್ರಿಂದ. ಆಮೇಲೆ ನಿಮ್ಗೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಿ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಎಂತ ಟೆನ್ಷನ್ ಇದ್ರು ಆ ನಾಯಿ ಬಂತಂದ್ರೆ ಅದರ ಒಂದು ಚೇಷ್ಟೆಗಳು ಅದೆಲ್ಲ ನೋಡಿ ನೀವೆಲ್ಲ ನೆನಪಾರ್ತೀರ, ಮೈಂಡ್ ಫ್ರೀ ಆಗುತ್ತೆ. ಅದ್ರ ಜೊತೆಗೆ ಇನ್ನ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತ ಹೇಳ್ಬೋದು. ಎಷ್ಟು ನಿಯತ್ತಾಗಿರುತ್ತೆ ಅಂದ್ರೆ ಒಂದು ತುತ್ತು ನೀವು ಅನ್ನ ಹಾಕಿದ್ರು ಕೂಡ ಸಾಯೋವರೆಗೂ ಇವನೇ ನನ್ನ ಮಾಲೀಕ ಅಂತ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ನಾಯಿ ಸಾಕ್ಲೇಬೇಕು. ಪ್ರತಿಯೊಬ್ಬರಿಗೂ ಡಾಗ್ ಲವರ್ಸ್ ಶೇರ್ ಮಾಡಿ, ನಾಯಿ ಸಾಕಿ ನೋಡಿ, ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್